ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ನೀನೊಂತೀರ, ಅವಳೊಂತೀರ, ಇಬ್ರು ಮನ್ಸು ದೂರ, ಹೃದಯ ಭಾರ ಆಗ್ಬಿಟ್ಟಿದೆ. ಅದಕ್ಕೆ ಗಾಯದ ಮೇಲೆ ಬರೆ ಎಳ್ದ ಹಾಗಾಗಿದೆ. ಇನ್ 3 ತಿಂಗಳಲ್ಲಿ ನೀನ್ ಮದ್ವೆ ಆಗ್ಬೇಕಂತಲ್ವಾ ಮಾವ? ಇವೆಲ್ಲ ನಿನ್ಗೆ ಹೇಗೆ ಗೊತ್ತು? ದೀಪ ಹೇಳದ್ಲಾ? ಮತ್ತೆ ಪುಷ್ಪಕ್ ಸರ್ ಹೇಳಿದ್ರು. ಪುಷ್ಪಕ್ ಸರ್ರ? ಅವ್ರು ಯಾವಾಗ ಹೇಳಿದ್ರು? ಎಲ್ಲಿ ಸಿಕ್ಕಿದ್ರು? ಮೈನಾ ಅವಳ ಪ್ರೀತಿ ವಿಚಾರನ ಅವಳ ಮನೇಲಿ ಇನ್ನೂ ಹೇಳ್ಕೊಂಡೇ ಇಲ್ಲ. ಅಂಥದ್ರಲ್ಲಿ ನೀವು 3 ತಿಂಗಳಲ್ಲೇ ಮದುವೆ ಆಗಬೇಕು ಅಂದ್ರೆ ಅವಳಿಗೆ ಟೆನ್ಷನ್ ಆಗಲ್ವಾ? ಅಮ್ಮ, ನೀವೇನೇನೋ ಟೆನ್ಷನ್ ತಗೊಂಡು ಅವ್ರಿಗೆ ಪ್ರೆಷರ್ ಕೊಡಬೇಡಿ. ಮೈನಾ ಧ್ರುವ ಖಂಡಿತ ಮದುವೆ ಆಗ್ತಾರೆ. ಪ್ರೀತಿಲಿ ಇದೆಲ್ಲ ಸಹಜ ಮಾವ, ನೀವೇನೋ ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ, ನನ್ಗಂತೂ ಗೊತ್ತಿಲ್ಲ. ನಿನಗೆ ಗೊತ್ತಾ, ಮೈನಾ ನಾನು ಒಬ್ರಿಗೊಬ್ರು ಪ್ರೀತಿ ಹೇಳ್ಕೊಳ್ಳೋದಕ್ಕೆ 7 ಸಮುದ್ರ ಹರಿದಷ್ಟು ಕಷ್ಟಪಟ್ಟಿದ್ದೀವಿ. ಆದ್ರೆ ಇವತ್ತು ಅದೇ ಪ್ರೀತಿ ಕಾರಣ ಇಲ್ಲದೆ ಇವತ್ತು ಸಮುದ್ರದಲ್ಲಿ ಮುಳುಗು ಹೋಗ್ತಾ ಇದೆ. ಪಾಪ ಪುಷ್ಪಕ್ ಸರ್ ನಮ್ ಪ್ರೀತಿ ಮುಳುಗು ಹೋಗದೆ ಇರೋ ಹಾಗೆ ತಡೆದಿಟ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಎಂಥ ಬಾಸ್ ಯಾವ ಎಂಪ್ಲಾಯ್ಸಿಗೆ ಸಿಗೋದಕ್ಕೆ ಸಾಧ್ಯ ಹೇಳು? ಹೌದು, ನನ್ಗೂ ಇದೇ ಆಶ್ಚರ್ಯ ಅನಿಸ್ತಿರೋದು. ಅವ್ರಷ್ಟು ದೊಡ್ಡ ಕಂಪನಿ ಬಾಸ್ ಅವ್ರ ಎಂಪ್ಲಾಯಿ ಲವ್ಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂದ್ರೆ ನಂಗೆ ನಿಜವಾಗ್ಲೂ ನಂಬೋದಕ್ಕಾಗ್ತಿಲ್ಲ. ಇದೆಲ್ಲ ನಿಜವಾಗ್ಲೂ ಸಾಧ್ಯನಾ? ಅವ್ರು ಯಾಕೆ ಇದೆಲ್ಲ ಮಾಡ್ಬೇಕು ಅಂತ? ಯಾಕಂದ್ರೆ ನಾನ್ ಮೈನಾನ ಪ್ರೀತಿ ಮಾಡೋದಕ್ಕೂ ಮುಂಚೆ ಪುಷ್ಪಕ್ ಸರ್ ಮೈನಾನ ಲವ್ ಮಾಡ್ತಿದ್ರು. ಏನ್ ಹೇಳ್ತಿದ್ಯಾ ಮಾವ? ನಿಜನೇ ಹೇಳ್ತಾ ಇದ್ದೀನಿ. ಪುಷ್ಪಕ್ ಸರ್ ಮೈನಾನ ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ರು. ಆದ್ರೆ ಮೈನಾ ಅವ್ರನ್ನ ರಿಜೆಕ್ಟ್ ಮಾಡ್ಬಿಟ್ರು. ಓ ಮೈ ಗಾಡ್, ಏನ್ ಹೇಳ್ತಿದ್ಯಾ ಮಾವ? ಮೈನಾ ಅಂತ ಶ್ರೀಮಂತ ವ್ಯಕ್ತಿನ ರಿಜೆಕ್ಟ್ ಮಾಡಿ? ಓ ಮೈ ಗಾಡ್. ಹೌದು, ನಿನ್ನನ್ನು ಹೇಗೆ ಒಪ್ಕೊಂಡ್ಲು? ಅದು ಮೈನಾ ಅಂದ್ರೆ ಅವಳಿಗೆ ಈ ಹಣದ ಶ್ರೀಮಂತಿಕೆ ಮುಖ್ಯ ಅಲ್ಲ, ಮನ್ಸಿನ ಶ್ರೀಮಂತಿಕೆ ಮುಖ್ಯ. ಅವಳು ಯಾವತ್ತೂ ಹಣಕ್ಕೆ ಬೆಲೆ ಕೊಡ್ಲಿಲ್ಲ, ಮನ್ಸಿಗೆ ಬೆಲೆ ಕೊಟ್ಲು. ಅದು ನನ್ ಮೈನಾ ಅಂದ್ರೆ. ಆದ್ರೆ ಅವರು ಅವಳನ್ನ ಪ್ರಾಮಾಣಿಕವಾಗಿ ಲವ್ ಮಾಡ್ತಿದ್ರು ಅಂದ್ರೆ ಮತ್ತೆ? ಪುಷ್ಪಕ್ ಸರ್ ಏನೋ ಮೈನನ್ನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಿದ್ರು. ಆದ್ರೆ ಅವ್ರ ಪ್ರೀತಿ ಮೈನಾ ಮನ್ಸಿಗೆ ಹತ್ರ ಆಗೋ ಅಷ್ಟರಲ್ಲಿ ಅವಳ ಮನ್ಸನ್ನ ನನಗೆ ಕೊಟ್ಟಾಗೋಗಿತ್ತು. ಆದ್ರೂ ಪುಷ್ಪಕ್ ಸರ್ನ ನಿನ್ನ ನೋಡ್ತಾ ಇದ್ರೆ ಮನ್ಸಿಗೆ ತುಂಬಾ ನೋವಾಗತ್ತೆ. ಯಾಕಂದ್ರೆ ಒಂದ್ ರೀತಿ ಯೋಚನೆ ಮಾಡೋದಾದ್ರೆ ಪುಷ್ಪಕ್ ಸರ್ ನೀನು ಒಂದೇ ಪರಿಸ್ಥಿತಿಲಿದ್ದೀರಾ. ನನ್ನ ಮನ್ಸಲ್ಲಿ ನಿನ್ನ ಬಿಟ್ಟು ಮೈನಾಗ್ ಸ್ಥಾನ ಕೊಟ್ಟಾಗ ನನ್ನ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ನನ್ಗೆ ಅರ್ಥ ಆಗತ್ತೆ. ಅದೇ ತರ ಪುಷ್ಪಕ್ ಸರ್ ಪ್ರೀತಿನ ಮೈನಾ ರಿಜೆಕ್ಟ್ ಮಾಡಿದಾಗ್ಲೂ ಅವ್ರ ಮನ್ಸಿಗೆ ತುಂಬಾ ನೋವಾಗಿರುತ್ತೆ. ನಿಮ್ಮಿಬ್ರು ನೋವನ್ನ ಒಂದೇ ತಕಡೆಯಲ್ಲ ತೂಕ ಮಾಡಿದ್ರೆ ಪುಷ್ಪಕ್ ಸರ್ ನೋವೇ ಒಂದು ತೂಕ ಹೆಚ್ಚಾಗಿ ಕಾಣುತ್ತೆ. ಯಾಕೆ ಗೊತ್ತಾ? ನೀನಾದ್ರೂ ನನ್ನಿಂದ ದೂರ ಇದ್ದೆ, ಬೇರೆ ಊರಲ್ಲಿದ್ದೆ, ನಾನು ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಪುಷ್ಪಕ್ ಸರ್ಗೆ ಮೈನಾ ಅವ್ರಿಗೆ ಸಿಗಲ್ಲ ಅಂತ ಗೊತ್ತಾದ್ಮೇಲೂ ಮೈನಾ ಅವ್ರ ಕಣ್ಮುಂದೆನೆ ದಿನ ಓಡಾಡ್ತಾ ಇದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ ಹೇಳು. ಆದ್ರೂ
ಪುಷ್ಪಕ್ ಸರ್ ಇದ್ಯಾವುದನ್ನು ಲೆಕ್ಕಿಸ್ತೆ ಈಗ ನನ್ನ ಪ್ರೀತಿಗೋಸ್ಕರ ತುಂಬಾ ಒದ್ದಾಡ್ತಾ ಇದ್ದಾರೆ. ಅವ್ರು ಎಷ್ಟು ಗ್ರೇಟ್. ಆದ್ರೂ ನನಗ್ ನಂಬಿಕೆ ಇದೆ, ನನ್ನ ಪ್ರೀತಿ ನನ್ನ ಮೈನಾ ನನಗ್ ಸಿಗ್ತಾಳೆ ಅಂತ ನನಗ್ ನಂಬಿಕೆ ಇದೆ. ಆದ್ರೂ ಮನ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಈ ಪ್ರೀತಿನ ನಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಒಂದು ಭಯನೂ ಕಾಡ್ತಾ ಇದೆ. ಇದ್ರ ಬಗ್ಗೆನೇ ಎಲ್ಲ ಯೋಚನೆ ಮಾಡ್ಕೊಂಡು ನಾನು ಒಬ್ನೇ ನಿಂತಿದ್ದೆ. ಆಗ ನೀನ್ ಬಂದೆ. ಮಾವ, ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಿನ್ ಹತ್ರ ಒಂದ್ ಪ್ರಶ್ನೆ ಕೇಳಲಾ? ಕೇಳು. ಚಿಕ್ಕ ವಯಸ್ಸಿಂದ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ. ಆದ್ರೂ ಯಾಕೆ ನೀ ನನ್ನ ಪ್ರೀತಿನ ಒಪ್ಕೊಳ್ಳೇ ಇಲ್ಲ? ನಮ್ ಪ್ರೀತಿಗೆ ಮನೆಯವ್ರ ವಿರೋಧನೂ ಇರಲಿಲ್ಲ. ಇಬ್ರು ಮನೆಯವರು ನಮ್ಮ ಮದ್ವೆ ಮಾಡಕ್ಕೆ ಸಿದ್ಧವಾಗಿದ್ರು.